ಕಾಮಧೇನು ಕಲ್ಪಿಸುವವರಿಗೆ ಕಲ್ಪದ್ರಮವು, ಚಿಂತಿಸುವವರಿಗೆ ಚಿಂತಾಮಣಿಯಾಗಿ ಭಕ್ತರ ಅಪೇಕ್ಷೆಗಳನ್ನು ನೆರವೇರಿಸಲಿಕ್ಕೆ ನಡ ಕಟ್ಟಿಕೊಂಡು ನಿಂತಿರುವ ಪಾಂಡವರ ಪಂಚ ಪ್ರಾಣನಾದ ಶ್ರೀಕೃಷ್ಣ ಪರಮಾತ್ಮನ ಪಾವನತರವಾದ ನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಸರಿಕರೊಂದಿಗೆ ಕುಳಿತಿರುವ ಈ ಅಭಲೆಯನ್ನು ಕರೆಸಿದ್ದು ಏನು ಕಾರಣ? ಪ್ರಿಯ ಮನೋಹರ, ಪ್ರಿಯ ಮನೋಹರಿ, ಹಸ್ತಿನಾವತಿಯಲ್ಲಿ ತಮ್ಮನಾದ ಕೌರವೇಶ್ವರನು ಯಜ್ಞ ಮಹೋತ್ಸವವನ್ನು ಒಳ್ಳೆ ವಿಜೃಂಭಣೆಯಿಂದ ಮಾಡುತ್ತಿರುವನು. ಆದ್ದರಿಂದ ಪರಿವಾರ ಸಹಿತ ಬರಬೇಕೆಂಬುದಾಗಿ ತಮ್ಮನಾದ ಕೌರವೇಶ್ವರನು ಸ್ವತಃ ಶಕುನಿ ಮಾಂದ್ರನ್ನು ಕಳಿಸಿಕೊಟ್ಟಿದ್ದಾನೆ. ಕಾರಣ ವಿಳಂಬ ಮಾಡಿದ ಹಸ್ತಿನಾವತಿಗೆ ಹೊರಡಲು ಸಿದ್ಧಳಾದ ಪ್ರಿಯ. ಕೃಷ್ಣ ಕೃಷ್ಣ, ಶ್ರೀ ಹರಿ ಗೋವಿಂದ, ಮುಕುಂದ ಮುರಳೀಧರ, ನಿನ್ನ ವಿಚಿತ್ರ ಲೀಲೆಯು ಬ್ರಹ್ಮಾದಿಗಳಿಗೆ ತಿಳಿಯಲು ಸಾಧ್ಯವಿಲ್ಲ ದೇವ. ಹಾಯ್ ದೇವ, ಸಮಾಜದಲ್ಲಿ ಕಂಡತು ಜಾಗೃತನು ಪ್ರತ್ಯಕ್ಷ ಮಾಡಿದೀಯ. ಪ್ರಿಯ ಭಕ್ತರಾದ ಪಾಂಡವರ ಮೇಲೆ ಮತ್ತಾವ ಸಂಕಟ ತಂದು ಒಡ್ಡಿದೆ ದೇವ. ಈ ರಾಕ್ಷಸನಾದ ಶಕುನಿಯ ಮುಖಾವಲೋಕನದಿಂದ ನನ್ನ ಎದೆಯು ಬಿರಿದು ಹೋಯಿತು. ಕೃಷ್ಣವತಿಗೆ ಮೈನೇರಾದ ಧರ್ಮ ಮೂರ್ತಿ ಹೋಗಲು ಇಚ್ಛಿಸಿರುವನು. ಹಾಯ್ ದೇವ, ದಯಾಗಣ, ಗೋವಿಂದ, ಶ್ರೀಕೃಷ್ಣ, ನಿನ್ನ ಕರುಣ ಕೃಪಾ ಕಟಾಕ್ಷದಿಂದ ಹಸ್ತಿನಾವತಿಗೆ ಹೊರಡಲು ಗಜ ತುರಗ ರಥರಥಿಕರು ಚತುರಂಗ ಬಲ ಸಹಿತವಾಗಿ ಸನ್ನದ್ಧವಾಗಿರು. ನೀನು ಕೂಡ ಆನಂದದಿಂದ ಹೊರಡುವುದನ್ನು ಬಿಟ್ಟು ಹೀಗೇಕೆ ಮಾಡಿದ ಮುಖವುಳ್ಳವಳಾಗಿ ಇಷ್ಟೊಂದು ಉದಾಸೀನತೆ ಕಾರಣವೇನು? ಮೋಹನಾಗಿ ಹೇಳು, ಹೇಳು, ಚಿಂತಿಸಬೇಡ. ಹಸ್ತಿನಾವತಿಗೆ ಹೊರಡಲು ಸಿದ್ಧಳಾಗ. ಮೋಹನಾಂಗ ಧರ್ಮಾತ್ಮ, ಹಸ್ತಿನಾವತಿಗೆ ಹೋಗುವುದು ಬೇಡ. ಅಲ್ಲಿಗೆ ಹೋದ್ರೆ ನಮಗೆ ಕಲಾಂತವಾದ್ರೂ ಸುಖ ದೊರೆಯಲ್ಲ. ನನ್ನ ಮನಸ್ಸಿನಲ್ಲಿ ಸಮಾಧಾನವೇ ಇಲ್ಲ. ಸಪ್ತ ದೀಪವನ್ನು ಸುಕೃಪದಿಂದ ಸಂಚರಿಸಬಹುದು, ಆದ್ರೆ ಹಸ್ತಿನಾವತಿ ಕಡೆಗೆ ಒಂದ್ ಹೆಜ್ಜೆ ಕಿತ್ತಿಡಲು ನನಗೆ ಕೃಷ್ಣ ಸರ್ಪದ ಪಡೆ ಮೇಲೆಯೇ ಕಾಲಿಟ್ಟಂತೆ ನನ್ನನ್ನು ಸಂಕಟಕ್ಕೆ ಗುರಿ ಮಾಡಬೇಡಿ. ಮತ್ತು ನೀವು ಕೂಡ ಹೋಗುವುದು ಬೇಡ. ಮಹಿಳೆಯ ಆ ತಿಂಗಳ ಕೌರವನ ಸಭೆಯಲ್ಲಿ
ನಮಗೆ ಅಪಮಾನವಾಗುವುದಲ್ಲದೆ ನಮ್ಮನ್ನು ಪರಿಪರಿಂದ ಗೋಳಾಡಿಸಲಿಕ್ಕೆ ಹಚ್ಚುವನೆಂದು ನಾನು ನಿನ್ನೆ ದುಸ್ವಪ್ನವನ್ನು ಕಂಡಿರುವೆನು. ಕಾರಣ ಹಸ್ತವತ್ತಿಗೆ ಸರ್ವತಾ ಹೋಗುವುದು ಬೇಡ. ಎಷ್ಟಾದ್ರೂ ಮಾಲಿನ್ಯ ಮನಸ್ಸು ಸಂಶಯದ ಹೊಂಬೆಳಕು. ದ್ರೌಪದಿ ಭೂಕಂಟಕನಾದ ದಶಕಂಠನ ಕಂಠನಾಳವನ್ನು ಕತ್ತರಿಸಿದ ಆ ತೇಜೋಮಯ ಶಕ್ತಿ ಪಾಂಡವರಿಗೆ ಬೆಂಗಾವಲವಾಗಿರುವುದು. ನೀನೇಕೆ ವೃಥಾ ಚಿಂತಿಸುತ್ತಿರುವೆ? ಅಣ್ಣನ ಅಪ್ಪಣೆಯಂತೆ ಹಸ್ತಿನಾವತಿಗೆ ಹೊರಡಲು ಸಿದ್ಧರಾಗು. ದೃಪದಾತ್ಮಜಿ, ಏನು ನಿನ್ನ ತಪ್ಪು ತಿಳುವಳಿಕೆ? ನೀನೇನು ಅಜ್ಞಳೆ, ವಿಚಾರಶೀಲರು. ಸ್ವಪ್ನವೆಂದರೆ ಭಾವಿಕ ತಲವೆಂದು ಅರಿಯದ ಪಾಮರುಳೆ. ಆ ಕವರವರಾದರೂ ನಮಗೇನ ಹೊರಗಿನವರಲ್ಲ, ಆಪ್ತ ಬಾಂಧವರಿರುವರು. ಇಲ್ಲದ ದುರಾಲೋಚನೆ ಮಾಡುತ್ತಾ ಕೂಡಬೇಡ. ತೀವ್ರವಾಗಿ ಹಸ್ತಾವತಿ ಹೊರಲು ಸಿದ್ಧರಾಗು ಪ್ರಿಯೆ. ಪ್ರೇಮವಿಲ್ಲದ ಬಂಧತ್ವನು ಏನು ಸುಡಬೇಕು? ಇದಕ್ಕೆ ಪ್ರಮಾಣವೇನೆಂದರೆ ಹೇಳು ಪ್ರಿಯೆ. ಆದಿಕಾಲ ಭವೇತ ಶತ್ರು ಕಾರ್ಯಸ್ಥ ಮಿತ್ರ ಬಾಂಧವ ಉಭಯೋರ ಭದ್ರ ವೈರಾನ ಬಂಧುತ್ವಂ ಕಿಂ ಪ್ರಯೋಜನ. ಎಂಬ ವ್ಯಕ್ತಿಯಂತೆ ಕಾರ್ಯಸಾಧಕರು ತಮ್ಮ ಕಾರ್ಯ ಕೈಗೂಡುವವರೆಗೂ ಪ್ರೇಮದ ಸುದೆಯನ್ನು ಸುರಿಸುವರು. ಆಮೇಲೆ ವಿಷದ ಭ್ರಷ್ಟಿಯನ್ನೇ ಕರೆಯುವರು. ಇಂಥ ದುರಾಲೋಚನೆ ಉಳ್ಳವರ ಮುಖವನ್ನು ಸಹ ನೋಡಕೂಡದು. ಮನೋಹರ ಮನೋಹರ, ನಿಮ್ಮ ತನ್ನಕ್ಕಿರಿಗೆ ಬೇಡಿ ಪ್ರಿಯೆ ಪಾಂಚಾಲಿ, ಪ್ರಿಯೆ ಪಾಂಚಾಲಿ, ಇದು ಒಳ್ಳೆ ಸಂಕಟವನ್ನು ತಂದೊಡ್ಡಿರಿ. ಇಗೋ ಈ ನಿನ್ನ ಉದಾಸೀನತೆ ನೋಡಿ ಬಿಟ್ಟು ಹೋಗುವುದೊಂದರೆ ಸಂಕಟ, ಬಿಟ್ಟು ಹೋದರೆ ಅಪಕೀರ್ತಿ ಬರುವುದೊಂದು ಹೆಚ್ಚಿನ ಸಂಕಟ. ನನ್ನ ಬುದ್ಧಿಯೂ ಭ್ರಮಿಸಿತು. ಪ್ರಿಯೆ ಪಾಂಚಾಲಿ, ಹೇಗೆ ಮಾಡಿ ಸ್ತ್ರೀಯರ ಮಾತಿಗೆ ಮರುಳಾಗಿ ಕೂಡುವುದೆಂದರೆ ಎಷ್ಟು ನಿನ್ನ ಹುಚ್ಚುತನವಿದು. ಹೀಗೆ ಹೇಳುವರಲ್ಲ, ಆತ್ಮಬುದ್ಧಿ ಸುಖಕ್ಷೇಮ, ಸ್ತ್ರೀ ಬುದ್ಧಿ ಪ್ರಳಂಗತಃ ಎಂಬ ಶ್ರುತಿ ವಾಕ್ಯದಂತೆ ಬುದ್ಧಿ ಇಲ್ಲದ ಸ್ತ್ರೀಯರ ನುಡಿಗಳನ್ನು ಕೇಳಿ ಅಪಕೀರ್ತಿ ನಿನ್ನ ಪಾಲಿಗೆ ಬರುವುದು. ನಿನಗೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಹೇಳಿತೋ ಧರ್ಮ. ಎತ್ತಿಂದಿಟ್ಟು ಬಕಾಸುತ್ತಿರುವಿರಿ. ಈ ಧರ್ಮಮೂರ್ತಿಗೆ ಹೊಚ್ಚ ಹಿಡಿಯಿತೆ. ಯಾರಂದ್ರೆ ಆರು ಶಕ್ತಿ ಸ್ವರೂಪವಾದ ದ್ರೌಪದಿಯು ನಿಮಗೆ ಅರ್ಪಣೆ. ಏನು ಭೀಮಸೇನ, ಪರಿವಾರ ಸಹಿತ ಕರೆ ಬಂದರು. ಎಲ್ಲರನ್ನು ಬಿಟ್ಟು ಈ ಭೀಮನವರು ಬರುತ್ತೆ ನನಗೆ ಮಾತ್ರ ಸರಿಯಲ್ಲ. ಧರ್ಮನಂದನ, ನೀವು ಯಾರೂ ಬಾರದ ಪಕ್ಷದಲ್ಲಿ ಹಿರಿಯವನಾದ ನೀವು ನೋಡಿದ್ರೆ ಒಳಿತಾಗುವುದು. ಇದರ ಮೇಲಿಂದ ತಮ್ಮ ಚಿತ್ತಕ್ಕೆ ಬಂದಂತೆ ಮಾಡಿ. ಏನು ಮಾಮ, ನಿನಗೆ ಹಿರಿಯ ಸಂಕಿರುವುದೇನು? ಧರ್ಮನಾದ ಅನ್ನ ನೋಡುವ ಅಪ್ಪಣೆ ಕಳಿಸಿದ್ರೆ ತೀರಿತು. ನಿಮ್ಮ ಕೈಯಲ್ಲಿ ಸುಳಿದು ಬಾಯಿ ಹಣ್ಣು ಕೊಟ್ಟಂತಾಗುತ್ತದೆ. ಏನೋ ಸಾಹಸವನ್ನು ಹೊಡಿದಿರಲ್ಲ. ಭೀಮದೇವ, ನಿನಗಾದ್ರೂ ಸಂಶಯವೇ? ಈ ಪಾಂಡವರಿಗೆ ಏನೆಂದು ಕೇಳಾಗದಂತೆ ಕಾಯುವನು ಪುಂಡರೀಕಾಕ್ಷ, ಹರನಾಗಿ ಕೊಲ್ಲುವನು ಹರಿಯಾಗಿ ಕಾಯುವನು ಅವನೇ ಇಂದ್ರಿಯ ರಮಣ. ಈ ಪಾಂಡವರ ಕಡೆ ಇರ್ಲಿಕ್ಕಾಗಿ ನಮಗಾವ ಅಂಜಿಕೆ ಇಲ್ಲ. ಅಣ್ಣನ ಅಪ್ಪಣೆ ಅಂತ ಹಸ್ತಾವತಿ ಮಾಡಲು ಸಿದ್ಧನಾಗು. ಧರ್ಮನಂದನ, ಕಾಳೇಶ್ವರನು ಕಳಿಸಿಕೊಟ್ಟಿದ್ದರಿಂದ ಕರೆಯಲಿಕ್ಕೆ ಬಂದರು ಇಷ್ಟೇ. ನಿಮ್ಮ ಇಷ್ಟು ಸಂಕೋಚವಿದ್ದರೆ ಬಿಟ್ಟು ಬಿಡ್ರಿ.
ಒತ್ತಾಯದಿಂದ ನಿಮ್ಮ ಮೇಲೆ ಅಧಿಕಾರ ನಡೆಸಲು ನಾನೆಷ್ಟರವನು, ನೀವು ಬಂದರೇನು ಬಾರದಿದ್ದರೇನು. ಕೀರ್ತಿ ಅಪಕೀರ್ತಿ ನಿಮ್ಮ ಪಾಲಿಗೆ, ನನಗೆ ಅಪ್ಪಣೆಯನ್ನು ಕೊಟ್ಟು ಬಿಡು. ನಾನು ಈಗ ಶಕುನಿಯವರೇ ಹೀಗೆ ಒಪ್ಪಿಸಿ ಕೊಡೋದು. ನಾನು ಅಸ್ತ್ರಾವತಿಗೆ ಹೊರಡೋ ಅಸ್ತ್ರನ್ನು ಬೇಗನೆ ಮಾಡುತ್ತೇನೆ. ನೀವು ಸ್ವಲ್ಪ ಸಮಾಧಾನ ಕೂಡಿರಬೇಕು. ನಿಮಗೆ ನಮಸ್ಕಾರ. ಧರ್ಮಾನಂದನ, ಈ ನಿನ್ನ ಹೃದಯ ದ್ರಾವಕವಾದ ನುಡಿಗಳನ್ನು ಕೇಳಿ ನನ್ನ ಹೃದಯ ಕಡೆಗೆ ನೇರಾಯಿತು. ಹೇಳು, ತೀವ್ರವಾಗಿ ಹೊರ ಸಿದ್ಧತೆ ಮಾಡು. ಆಗಲಿಲ್ಲ, ಕುಳಿತುಕೊಳ್ಳಿ. ತಮ್ಮಂದಿರಾದ ಭೀಮಾರ್ಜುನಗಳೇ, ಹೀಗೆ ಬರಬೇಕು. ಅನುಜ ಅರ್ಜುನ, ತಮ್ಮ ಪೌಡಾತ್ಮಜ, ಆ ಕವರವನ್ನು ನಮಗೆ ಮೋಸದ ಬಲಿ ಒಡ್ಡಿರುವುದೆಂಬುದು ನಿಮಗೆ ತಿಳುವಳಿಕಿರುವುದಷ್ಟೇ. ತಿಳುವಳಿಕೆ ಅಷ್ಟೇ ಅಲ್ಲ, ಅನ್ನೋದು ನಿಜವಾಗಿರುವುದು. ಹಾಗಾದರೆ ತಮ್ಮಗಳಿರ ಅವರೊಮ್ಮೆ ನಮ್ಮನ್ನು ಕಾಡಬೇಕೆನ್ನುವರು ಕಾಡೇ ತೀರುವರು. ಈಗ ನಾವು ಅಲ್ಲಿಗೆ ಹೋಗುವುದು ಬಿಟ್ಟರೆ ಅವರು ನಮ್ಮನ್ನು ಕಾಡಬೇಕೆನ್ನು ಪ್ರಯತ್ನಗಳೆಲ್ಲ ವ್ಯರ್ಥವಾಗಿ ಹೋಗುವವು. ಅವರು ಮತ್ತೊಂದು ಯೋಚನೆಯ ಬಗ್ಗೆ ಶ್ರಮ ಪಡಬೇಕಾಗುತ್ತದೆ. ಅವರನ್ನಷ್ಟು ಶ್ರಮ ಪಡಿಸುವುದಕ್ಕಿಂತ ನಾವಾಗಿ ಅಲ್ಲಿಗೆ ಹೋಗಲೇಬೇಕು. ಅದು ಮೋಸವಿರಲಿ, ಮೋಸದ ಉಸ್ತವಿರಲಿ, ಹೀಗೆ ನನ್ನ ಮನೋದೇವತೆಯು ಕೈ ಎತ್ತಿ ಸಾಕ್ಷಾತ್ಕಾರವಾಗಿ ನೀಡುತ್ತಿರುವಳು. ಅನುಸರೆ, ಹಿಂದಕ್ಕೆ ಹರಿಶ್ಚಂದ್ರ ಮಹಾರಾಜನು ಮನಸ್ಸಿಗೆ ಎಷ್ಟು ಕಷ್ಟ ನಷ್ಟಗಳನ್ನು ಸೋಸಿ ಅನುತಾಪಗೊಂಡರು. ವಿಶ್ವಾಮಿತ್ರನಂತ ಕಾಡುವನಿರಬೇಕೆಂತಲೂ, ವಸಿಷ್ಠ ಗುರು ನಾರಾಯಣಂತ ಕಾಯುವನಿರಬೇಕೆಂತಲೂ, ತಾರಾಮತಿ ರೋಹಿದಾಸರಂತ ಸತಿಪುತ್ರರಬೇಕೆಂತಲೂ ಒಮ್ಮೆ ಗಟ್ಟಿ ಮನಸ್ಸಿನಿಂದ ಬೇಡಿಕೊಂಡರು. ಅಂತೆ ಅವರ ಕೀರ್ತಿಯು ಅಚಂದ್ರಾರ್ಕವಾಗಿ ಜಗತ್ತಿನ ಮೇಲೆ ಹಾಗೆ ಉಳಿಯಿತು. ಅದರಂತೆ ತಮ್ಮಗಳಿದ ಮೇಲಿಂದ ಮೇಲೆ ಕಾಡುತ್ತಿರುವಂತ ಆ ಕವಲವನ್ನು ನಮಗಿರಲಿ. ಭಕ್ತಾಭಿಮಾನಿಯಾದ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ನಮ್ಮನ್ನು ಎಡಬಿಡದೆ ಕಾಯುತ್ತಿರಲಿ. ಭೀಮ, ಅರ್ಜುನ, ನಕುಲ ಸಹದೇವರು ನಾಲ್ವರು ತಮ್ಮಂದಿರನಿಗೆ ಪುಜಬಲವಾಗಿರಲಿ. ಪತಿವ್ರತ ಶಿರೋಮಣಿಯಾದ ನಮಗೆ ಪಾಂಚಾಲಿ ಇರಲಿ ಎಂಬ ನನ್ನ ಬೇಡಿಕೆ ಅಷ್ಟೇ ಇರುವುದು. ಭೀಮ, ಇದಕ್ಕೆ ನೀನೇನು ಹೇಳಿ ನೋಡುವ. ಅನ್ನ ಧರ್ಮ ಮಹಾರಾಯ, ಸರ್ವಮಾನ್ಯನಾದ ನಾನು ನಿನ್ನ ನುಡಿಯ ಅಡ್ಡ ಬರಲಾರೆನು. ನಿನ್ನ ಆಜ್ಞೆಯನ್ನು ಯಾವೊಂದು ಕಾಲದಲ್ಲಿಯೂ ನನ್ನ ಕುಲದೇವತೆಯಂತೆ ಪೂಜಿಸುತ್ತಿರಬೇಕು. ಇಗೋ ಇಗೋ ನನ್ನ ಆಗಲಿ. ಯಾಕೆ ಅರ್ಜುನ ಸುಮ್ಮನೆ ನಿಂತುಕೊಂಡಿರು? ಏನನ್ನುತ್ತಿರು ನಿನ್ನ ಮನೋದೇವತೆ ಹೇಳು ನೋಡು. ಆಗ್ರಜ, ಕೇಳು ನಿನ್ನ ಆಜ್ಞೆ. ಗಿರಿ ಶಿಖರವನೇರಿ ಉರುಳೆಂದರುರಳುವೆನೋ, ಉರಿವ ಕಿಚ್ಚಿನಲ್ಲಿ ಧುಮುಕೆಂದರೆ ಧುಮಕುವೇನೋ, ಹೊರಹಿರಿದ ಖಡ್ಗಕ್ಕೆ ಶಿರವನ್ನು ಕೊಡು ಎಂದರೆ ಕೊಡುವೆನೋ, ಶರಸಿ ಒಳಗೆ ಮುಳುಗೆಂದರೆ ಮುಳುಗುವೇನೋ, ಮತ್ತು ಕೋಡಾತ್ಮಜ, ಈ ನಿಮ್ಮ ಕಾಟಿನ ತರವಾದ ಅಜ್ಞಾನ ನೋಡಿ ನನಗೆ ಪರಮಾವಧಿ ಸಂತೋಷವಾಯಿತು. ಜಗನ್ಯಾಮಕನು ಕೌಸ್ತುಭಧಾರಿಯು ಪದ್ಮನಾಭನು ರಮಾಕಾಂತ್ ಶ್ರೀಮನ್ ನಾರಾಯಣನು ನಿಮ್ಮನ್ನು ಎಡಬಿಡದೆ ರಕ್ಷಿಸಲೆಂದು ನಾನು ತ್ರಿಕರಣ ಸುದ್ದಿಯಿಂದ ಬೇಡಿಕೊಳ್ಳುತ್ತೇನೆ. ಇರಲಿ ತಮ್ಮಗದ, ನಿಮ್ಮೆಲ್ಲರಿಗೂ ನನ್ನ ಅನಂತಾಶೀರ್ವಾದ ಇರಲಿ. ಏಳಿರಿ ನೆಲಕ್ಕೆ. ಪ್ರಿಯ ಪಾಂಚಾಲಿ, ನಿನ್ನ ಚಿಂತಾತರಂಗವನ್ನು ಆ ಕಂತುಪದ ಶ್ರೀಕಾಂತನ್ನು ದೂರ ಮಾಡುತ್ತೇನೆ. ಚಿಂತಿಸಬೇಡ, ಅಸ್ತ್ರಾವತಿಗಳು ಸಿದ್ಧವಾಗುತ್ತೆ. ಪತಿಯೇ ಸತಿಯಲಿಗೆ ಸೌಭಾಗ್ಯ, ಪತಿಯೇ ಸತಿಯ
ದೇವ ದಯಾಗಣ ಗೋವಿಂದ ಶ್ರೀಕೃಷ್ಣ ನಿನ್ನ ನಂಬಿದ ಭಕ್ತರನ್ನು ಕಾಯುತ್ತಿರೋ ಭಕ್ತರ ಅಭಿಮಾನವು ನಿನ್ನನ್ನು ಎಷ್ಟು ಆವರಿಸಿಕೊಂಡಿರುವುದು ದೇವ. ಅದಕ್ಕೆ ಅಂದರೆ ನಿನಗೆ ಭಕ್ತಾಭಿಮಾನ ಎಂದು ಬಿರುದು ಬಂದಿರುವುದು. ಸದ್ಯಕ್ಕೆ ಕವರನ್ನು ಒಡ್ಡಿದ ಬಲಿಯಲ್ಲಿ ಬೀಳಲಾರೆ. ನಾನು ಪತಿ ಆಜ್ಞೆ ಮೀರದೆ ಹೊರಟಿರುವುದು ದೇವ. ಈ ಭಾರವು ನಿನ್ನ ಮೇಲೆ. ಪಕ್ಷಿ ವಾಹನನೇ, ಪಕ್ಷಪಾತ್ರ ಹಿತನೇ, ಪಕ್ಷಿಯೋ ಜಗತ್ರಿಯ ರಕ್ಷಕನೇ, ನಿನಗೆ ನನ್ನ ಅನಂತ ಅನಂತ ಪ್ರಣಾಮಗಳು. ನೀನೇ ಕಾಯೋ ದೀನ ದಯಾಳ, ನೀನೇ ಕಾಯೋ ದೀನ ದಯಾಳ.
ನಡೆಯಿರಿ ತಮ್ಮಗಾರಿ, ಎಲ್ಲರೂ ಆನಂದ ಹಸ್ತಾವತಿ ಹೋಗ ನಡೆಯಿರಿ. ಹರಿ ಜಯ ದೂತದಿಂದ ದುಡ್ಡು ಸಿಗುವುದು ನಿಮಗರೇ ಹೌದು. ಸಿಗ್ತಿರ್ಬೇಕಲ್ರಿ. ದೂತದಿಂದ ದೊಡ್ಡವರಿಗೆ ಗೆಳತನವಾಗುವುದು ನಿಮಗರಿ ಹೌದು. ಆಗಿರ್ಬಹುದ್ರಿ. ದೂತದಿಂದ ಹೊರಮನೆ ಸಿಗುವು. ಇಷ್ಟೇ ಅಲ್ಲ, ಆ ರಾಜಶಾಲಕ್ ಶಕುನಿ ಮಹಾರಾಜರ ಗೆಳತನವಾಗಿದೆ. ನೋಡಿದೆಯಾ ಈ ರತ್ನದ ಹಾರ? ಇದು ಆ ಗಾಂಧಾರಿ ಮಹಾರಾಣಿಯವರ ಕೊರಳಿನ ಹಾರ ಅಂದೆ. ಇದು ಗಾಂಧಾರಿ ಮಹಾರಾಣಿ ಕೊರಳಿನ ಹಾರಿ ಏನ್ರಿ? ಆಶ್ಚರ್ಯವೇಕೆ? ಬೆನ್ನಿನ ಬಿದ್ದ ತಮ್ಮನ ಮೇಲಿನ ಕಕ್ಕುಲತೆಯಿಂದ ಕೊಟ್ಟರೂ ಕೊಟ್ಟಿರಬಹುದು. ದಿನಾಲು ನಿಮಗೆ ದೂತ್ಯದಲ್ಲಿ ಗೆಲುವು ಸಿಕ್ಕುವುದು ಏತರಿಂದ ಅಂದೆ. ಹೇ ಸೌರವಿ, ನನ್ನ ಕಲಾಕುಶಲತೆಯನ್ನು ಕಂಡು ನಿನ್ನ ತಂದೆಯವರು ನನಗೆ ಕೊಟ್ಟ ಈ ಸಿದ್ಧ ಮಂತ್ರದ ಹಾರದ ಬಲದಿಂದ ಅಂದೆ. ಇಷ್ಟಾದರೂ ಅರವಿರಲಿ ಎಂದೆ. ಅರಿವಿಲ್ಲೇನೆ ನನ್ನ ಅರಿಗಳೇ. ಹೇಳಿ, ನಿನ್ನ ತಂದೆಯವರು ನನಗೆ ಕೊಟ್ಟ ಸಿದ್ಧ ಮಂತ್ರದ ಹಾರದ ಬೆಲೆ ಅಬ್ಬಬ್ಬ, ಯಾವತ್ತೂ ಈ ಭೂಮಿಯ ಬೆಲೆ ಸಹ ಕಡಿಮೆ. ಒಂದು ದಿನ ಸೋಲದೆ ಸಾಯುವವರೆಗೂ ಸಂಪಾದಿಸಿದ ಸಂಪತ್ತು ಕೋಟೌಸ್ ಕಿಮ್ಮತ್ತಿಗೆ ಸರಿಯಾಗಲಾರದು. ನನ್ನ ಕಲಾಕುಶಲತೆಯನ್ನು ಕಂಡು ಆ ರಾಜಶಾಲಕ್ ಶಕುನಿ ಮಹಾರಾಜನು ನನ್ನ ಶಿಷ್ಯನಾಗಬೇಕೆಂದು ಹಂಬಲಿಸುತ್ತಾ ಎತ್ತರದಿಂದ ಆತನೊಡನೆ ಮಾತನಾಡಿರಿ. ಅವನು ಮಹಾಕಪಟಿಯಂತೆ ಏನಾದರೂ ಮೋಸ ಮಾಡಿ ಈ ನಿಮ್ಮ ಸಿದ್ಧ ಮಂತ್ರಹಾರ ಕದ್ದೊಯ್ದನು. ಎತ್ತರದಿಂದ ಬಿಡೇರಿ ಬಿಡು. ಹೇಳಿ, ನಿನ್ನ ತಂದೆಯವರು ನನಗೆ ಕೊಟ್ಟ ಸಿದ್ಧ ಮಂತ್ರದ ಹಾರದ ಬೆಲೆ ಈ ಭೂಮಿಯ ಬೆಲೆ ಸಹ ಕಡಿಮೆ. ಒಂದು ದಿನ ಸೋಲದೆ ಸಾಯುವವರೆಗೆ ಸಂಪಾದಿಸಿದ ಸಂಪತ್ತು ಕೋಟ್ಯಾಂಶ ಕಿಮ್ಮತ್ತಿಗೆ ಸರಿಯಾಗಲಾರದು. ನಾನು ಅಲ್ಪುಸ್ಕಿಲ್ಲ, ಒಂದು ಓದ್ 11 ಮಾಡ್ತೀನಿ, 11 ಓದ್ 1 ಮಾಡ್ತೀನಿ. 3 ಮುಕ್ಕಾಲು ಕಾಸಿಗೆ 3 ಸೇರಿ ಬೆನ್ನಿ ತರುವಂತವು. ತಿಳಿತೇನ ಗಜಪುರದ ಗಜಗಮನಿ. ಆಗಲಿ ಬಿಡಿ. ದೂತ್ಯ ಮಾಡುವುದು ಮಹಾ ದೋಷವೆಂದು ಆ ಋಷಿಮುನಿಗಳು ಹೇಳುತ್ತಾರಲ್ಲ, ಇದಕ್ಕೆ ನನ್ನ ವ್ಯಕ್ತಿ ಆ ಅಡವಿ ಹೋದಗಳು ಏನು ಹೋಗ್ತವೆ ಕೇಳು. ನಾನು ದೂತ್ಯ ಶಾಸ್ತ್ರ ಸಂಪನ್ನರು. ದೂತ್ಯ ರಂಗಕ್ಕೆ ಬೆಲೆ ಶಿವನಿಗೆ ಸಮಾನ. ಶಿವನಿಗೆ ಸಮಾನ. ಅದು ಹೇಗೆ? ದ್ರಾಕ್ಷಾಯಿಣಿ ಯಜ್ಞ ಕುಂಡದಲ್ಲಿ ದಗ್ಧರಾದ ಮೇಲೆ ಆ ನಂದಿವಾಹನದ ಶಿವನು ತಪಸ್ಸಿಗೆ ಕುಳಿತನು. ಪಾರ್ವತಿಯನ್ನು ಮದುವೆ ಮಾಡಿಕೊಳ್ಳಲಿಲ್ಲವೇ? ಪಾರ್ವತಿಯನ್ನು ಪತ್ನಿಯನ್ನಾಗಿ ಮಾಡಿಕೊಂಡರು. ಸಂಸಾರ ಸಂಭ್ರಮದಿಂದ ಮತ್ತನಾಗದೆ ತ್ಯಾಗಿಯಾಗಿ ತಪಸ್ಸಿಗೆ ಕುಳಿತರು. ಒಟ್ಟಾರೆ ಸಂಸಾರ ಬಿಟ್ಟು ಕೊಟ್ರೇನ್ರಿ? ಶಿವನಂತೆ ನಾನಾದ್ರೂ ಒಂದ್ ಹೆಜ್ಜೆ ಮುಂದೆ ಹೇಳು. ಮೊದಲ ಹೆಂಡತಿಯನ್ನು ಕಳೆದುಕೊಂಡಾಗೆ ಈಗ ಮತ್ತೆರಡು ಮದುವೆಗಳನ್ನು ಮಾಡಿಕೊಂಡಿರು. ಆ ಶಂಭುವಿನಂತೆ ಮೈ ತೆಗೆದು ದೂತ್ಯ ಧ್ಯಾನಸ್ಥನಾಗಿರು. ಇನ್ನೊಂದು ಮಾತು ಏನೆಂದರೆ, ತಪಸ್ಸಿಗಾದ್ರೂ ಏಕಾಗ್ರತೆ ಬೇಕಲ್ಲ? ಬೇಕಲ್ರಿ. ದೂತ್ಯಕ್ಕಾದ್ರೂ ಏಕಾಗ್ರತೆ ಬೇಕ್ರಿ. ಆದ್ದರಿಂದ ಶಿವನು ಯೋಗನಾಥನು, ನಾನು ದೂತ್ಯನಾಥನು. ಈಗ ನಾನು ನಿನ್ನ ಸನ್ನಿಧಾನದಲ್ಲಿದ್ದರೂ ನನ್ನ ಮನಸ್ಸು ಮಾತ್ರ ದೂತ್ಯ ಮಂದಿರದಲ್ಲೇ ಇರುವುದು. ನನ್ನ ದೂತ್ಯ ಕಲಾ ನಿಪುಣರ ಲಕ್ಷಣಗಳ ಚೌಕೆ ಸ್ವಲ್ಪ ಕಿವಿಗೊಟ್ಟು ಕೇಳು. ಹೇಳಿರಿ. ಆಡುವೆನು ಆಡುವೆನು ದೂತ್ಯವ, ಓದುಣವ ಮನೆ ಭಾರ ನೆಲವ, ನೀಡಿ ಬಿಡುವೆ ಮಡದಿ ಮಕ್ಕಳನ್ನು ಕಟ್ಟ ಕಡೆಯೊಳಗೆ, ಜೂಜಿನಲ್ಲಿ ಗೆದ್ದಿರುವ ದ್ರವ್ಯವ ರಾಜನಂದರಿ ಒಡೆದು ಹೋಗುವುದು, ಜೂಜು ಕಡೆಗೆ ಕೊಡುವುದು ಬಿಡದೆ ಜೋಲಿಗೆಯ ಆಗತ ಶಿವನು ಶಿವವೋ
ಬರುತ್ತಿದೆ. ರಂಗೇ ರಂಗು ಸೌದಾಗರ, ರಂಗೇ ರಂಗು, ರಂಗೇ ರಂಗು, ಸೌದಾಗರ, ರಂಗೇ ರಂಗನಾದ ತೂದಿನ ರಂಗು, ರಂಗೇ ರಂಗನಾದ ತೂದಿನ ರಂಗು, ರಂಗೇ ರಂಗು, ರಂಗೇ ರಂಗು, ರಂಗೇ ರಂಗು, ರಂಗೇ ರಂಗು, ಎಲ್ಲ ಗುಲಾಬಿ ಬರ ಗುಲಾಬಿ ಎಲ್ಲ ಗುಲಾಬಿ ಬರ ಗುಲಾಬಿ ರಂಗೇ ರಂಗು, ರಂಗೇ ರಂಗು, ರಂಗೇ ರಂಗು, ರಂಗೇ ರಂಗು. ಇದೇನಮ್ಮ? ಅಲ್ಲಿ ಬೆತ್ತು ನೋಡು ಅಂದೆ. ಏನ್ರಿ ಏನ್ ಬಿತ್ತು ಅಂದೆ? ಆದ್ರೆ ನೀನು ಮೂಗು ಮುರಿದಿಲ್ಲವೇ? ಮೂಗು ಮುರಿದುಕೊಂಡು ನೆಲಕ್ಕೂ ಬಿತ್ತು ಅಂದೆ. ಏನ್ರಿ ನೀವು ಎಂಥ ಚಿರವಾದ ಮುಗಿ ಏನಾದ್ರೂ ಒಂದನ್ನುವುದೇನು? ದಿನಾರು ನಿಮಗೆ ಹೇಳುತ್ತಿರುವೆ ಏನಂತ? 10 ಒಡೆಗಳಿದ್ದವರು ಮತ್ತೊಂದು ಬೇಕು ನೋಡ್ರಿ. ಅಲ್ಲವೇ ಮತ್ತೆ ಹೇಳ್ತೇನೆ ಕೇಳು. ಮೂಗಿಗಿರಲೊಂದು ನತ್ತು, ಪಗಲಿಗಿರಲೊಂದು ಮುತ್ತು, ಆಗ ಹೆಣ್ಣಿನ ಮನೆ ಮುಂದೆ ನವ ಭತ್ತು. ಮಗುವನ್ನೆತ್ತಿಕೊಳ್ಳಷ್ಟು ಭಾಗ್ಯ ತಮ್ಮ ದೈವದಲ್ಲಿಲ್ಲವಲ್ಲ. ಅದಕ್ಕಷ್ಟು ಪುರುಷತ್ಗೆ ಬೇಕಲ್ಲವೇ? ದಿನಾಲು ರಾತ್ರಿ ನೃತ್ಯ ಮಂದಿರಕ್ಕೆ ಹೋದರೆ ಹೆಣ್ಣಿನ ಮನೆಗೆ ಗೈಡ್ ಹಾಕಿರಿ. ಹಾಗಾದ್ರೆ ದತ್ತತೆ ಮಾಡಿಕೊಳ್ಳಿ. ನನಗೆ ಮಕ್ಕಳು ಬೇಕಾದ್ರೆ ನನಗೆ ಬೇಕಾದಷ್ಟು ಬಂಗಾರ ಒಡಗಟ್ಟು ಕೊಟ್ಟು ಬಿಡಿರಿ. ನೆನೆ ಕೊಡ್ತೀನಿ. ಶಬ್ದ ಮಂತ್ರ ಹಾಗ ಬಲದಿಂದ ಕೌರವರಿಗೆ ಪಾಂಡವರಿಗೆ ಪಗಡಿ ಆಟವನ್ನು ಹೂಡಿ ಆ ಪಗಡಿ ಆಟದಲ್ಲಿ ಪಾಂಡವರನ್ನು ಸೋಲಿಸಿ ಬಿಡ್ತೀನಿ. ಜನ ಪಾಪಿಯಾದ ದುರ್ಯೋಧನ ನಿಷ್ಕರಣದಿಂದ ನನ್ನ ಬಂಧು ಬಳಗವನ್ನು ಸರ್ವನಾಶ ಮಾಡಿದ. ಕೌರವರೆಂಬ ಕಾಯಿಲೆ ಹಿಡಿದು ಜವನ ಜಾಲವ ಹೆಣೆದು ಆ ಜಾಲ ಸಹಿತ ಮುಳುಗಿ ಹೋಗುವಂತೆ ಮಾಡ್ತೀನಿ. ಅದೇ ಪ್ರಕಾರವಾಗಿ ನಾನು ಕಲಾವಂತ ಪಾಂಡವರನ್ನು ಕರೆಯಲಿಕ್ಕೆ ಅವರು ಸಕಲೆ ಮಾವಂತರು ಹೇಗೆ ಬರಲಿಕ್ಕಿಲ್ಲ? ಅವರು ಇಲ್ಲಿಗೆ ಬರುವುದಕ್ಕೆ ಏನಾದರೂ ಅನುಮಾನಗೊಂಡ್ರೆ ಹೋದ ಶಾಸನ ಏನು ಅನುಮಾನ ಬರುವಲ್ಲ? ಶಕುನಿ ಮಾವಂತ ಛೇದರಕ್ಕೆ ಆ ಪಾಂಡವರು ಮಂಗಿಗಳಾಗಿರುವ ಮಂಗಿಗಳು ಅಂತವರಿಗೆ ಏನಾದರೂ ಬೈಕುವುದನ್ನು ಹಚ್ಚಿ ಅವರನ್ನು ಈ ಹಿಂದೆ ಕರೆದುಕೊಂಡವರು ರಾಜಾಧಿರಾಜ ದುರ್ಯೋಧನ ಮಹಾರಾಜ ಬಹುಬಲ ಬಹುಬಲ. ಯಾಕೆ ಬಾಲಕ ಏನು ವರ್ತಮಾನ? ಜಿ ಆ ದ್ವಾರದಲ್ಲಿ ತಮ್ಮ ಮಾವಂದಿರಾದ ಶಕುನಿ ಮಹಾರಾಜರು ಹಾಗೂ ಪಾಂಡವರ ಸಮೇತವಾಗಿ ಬಂದಿರುವರು. ಅವರನ್ನು ಒಳಗೆ ಬಿಡಲಿಕ್ಕೆ ಅಪ್ಪಣೆ ಇರುವುದೇನು ಮಹಾಪ್ರಭು? ಬಹಳ ಒಳ್ಳೆಯದು. ಅವರನ್ನು ಒಳಗೆ ಕಳಿಸು. ಆಜ್ಞೆ ಮಹಾಪ್ರಭು. ದುರ್ಯೋಧನ ದುಶ್ಯಾಸನ ಪಾಂಡವರು ಯಾವತ್ತೂ ಪರಿವಾರ ಸಹಿತ ಕರೆದುಕೊಂಡು ಬಂದಿರುವರು. ಸಮಾಧಾನ ಒಳ್ಳೆಯದಾಯಿತು. ಧರ್ಮನಂದನ ಹೀಗೆ ಬರಬೇಕು. ಅಲ್ಲ ಧರ್ಮ ಭೂಪತಿ ತಮ್ಮ ಪಾದಾರವಿಂದಕ್ಕೆ ನನ್ನ ದಂಡವಸ್ತ ನಮಸ್ಕಾರಗಳು. ತಮ್ಮ ದುರ್ಯೋಧನ ನಿನಗೆ ಮಂಗಲವಾಗಲಿ. ಹೇಳಬೇಕು. ಅನ್ನ ನೋಡಬೇಕು ಈ ಆಸನದ ಮೇಲೆ. ಆಗಲಿ ತಮ್ಮ ದುರ್ಯೋಧನ ಕುಳಿತುಕೊಳ್ಳುತ್ತೇನೆ. ಈ ಮಾತು ಹೇಳಿ ನೀವಾದ್ರೂ ಈ ಆಸನದಲ್ಲಿ ಕುಳಿತುಕೊಳ್ಳಿರಿ. ಆಗಲೇ ದುರ್ಯೋಧನ ಕೊಡುತ್ತೇವೆ. ಅಲ್ಲ ಧರ್ಮ ಭೂಪತಿ ನಾಳೆ ದಿವಸ ನಮ್ಮ ಮನೆ ಮಹೋತ್ಸವ
ನನಗೆ ಬಹಳ ಸಂತೋಷವಾಯಿತು. ಅಣ್ಣ, ಇನ್ನು ಮೇಲೆ ಈ ಉತ್ಸವ ಸಿದ್ಧತೆಯನ್ನು ತಾವು ಮಾಡಬೇಕು. ತಮ್ಮ ದುರ್ಯೋಧನ, ನನಗೆ ಪರಮಾವಧಿ ಸಂತೋಷವಾಯಿತು. ತಮ್ಮ ದುರ್ಯೋಧನ, ಆ ಭಗವಂತ ಶ್ರೀಕೃಷ್ಣ ದೇವರನ್ನು ಕರೆಯಲಿಕ್ಕೆ ದ್ವಾರಕಾ ಪಟ್ಟಣಕ್ಕೆ ಆಮಂತ್ರಣೆ ಹೋಗಿರುವುದೇನು ದುರ್ಯೋಧನ? ಏನು ಆ ಶ್ರೀಕೃಷ್ಣ ಪರಮಾತ್ಮನ ಕರೆಯಲಿಕ್ಕೆ? ಹೌದು ತಮ್ಮ. ಯಾಕೆ ಯಾಕೆ ದುರ್ಯೋಧನ ಅಣ್ಣನಾದ ಧರ್ಮರಾಯನನ್ನು ಕೇಳಿ ಪಟ್ಟಣಕ್ಕೆ ಆಮಂತ್ರಣ ಕೊಡಬೇಕೆಂದ ನನ್ನ ಮುಂದೆ ಅನ್ನ ಮಾತನ್ನು ಇಷ್ಟರಲ್ಲಿ ಮರೆತು ಬಿಟ್ಟೆ ದುರ್ಯೋಧನ. ಹೌದು ಹೌದು ಅಣ್ಣ, ಶ್ರೀಕೃಷ್ಣ ಪರಮಾತ್ಮರು ತಮ್ಮ ರಾಜಸುವೇತದಲ್ಲಿ ಸ್ವಲ್ಪ ಕೋಪಿಸಿಕೊಂಡಿದ್ದರಿಂದ ಇಲ್ಲಿಗೆ ಬರಬಾರ ಇಲ್ಲೋ ಎಂಬ ಅನುಮಾನದ ಮುಟ್ಟಿರುವೆನು. ಅಣ್ಣ, ತಮ್ಮ ಅಪ್ಪಣೆ ಆದರೆ ಈಗಲೇ ಕರೆಸಿಕೊಳ್ಳುವೆನು. ತಮ್ಮ ದುರ್ಯೋಧನ, ಆ ಭಗವಂತ ಶ್ರೀಕೃಷ್ಣ ದೇವರನ್ನು ಈಗಲೇ ಕರೆಸಿಕೊಳ್ಳಲೇಬೇಕು. ಯಾಕೆ ಗೆಲ್ಲುವುದು? ಒಳ್ಳೆಯದು ತಮ್ಮ ದುರ್ಯೋಧನ. ಎಲ್ಲೋ ಯಾರಲ್ಲಿ ಏನಪ್ಪನ ಮಹಾಪ್ರಭು, ಎಲ್ಲೋ ಪ್ರಚಾರಿಕ ಆ ತೀವ್ರತವನ್ನು ಸಜ್ಜುಪಡಿಸಿಕೊಂಡು ದ್ವಾರಕಾಪಟ್ಟಣಕ್ಕೆ ಹೋಗಿ ಶ್ರೀಕೃಷ್ಣ ಪರಮಾತ್ಮರನ್ನು ಹಾಗೂ ಅವರ ಯಾವತ್ತು ಪರಿವಾರ ಸಂಜಾಮ ಸಹಿತ ಕರೆದುಕೊಂಡು ಬರಬೇಕು. ಹೋಗು ಬೇಗನೆ. ಆಜ್ಞೆ ಮಹಾಪ್ರಭು. ಆ ಪ್ರಚಾರಕನಿಗೆ ಎಲ್ಲ ವ್ಯವಸ್ಥೆ ಮಾಡಿಸಿ ತೀವ್ರವಾಗಿ ಕಳಿಸಬೇಕು. ತೀವ್ರವಾಗಿ ಆಗಲಿ ದುರ್ಯೋಧನ. ಯಾಕೆ ಶಕುನಿ ಮಹಾರಾಜರೇ ತಮಗೇನು ಗೊತ್ತಿರುವುದಿಲ್ಲವೋ ಹೇಗೆ? ಶ್ರೀಕೃಷ್ಣ ಪರಮಾತ್ಮ ಹಾಗೂ ಅವರ ಯಾವತ್ತು ಪರಿವಾರ ಸಹಿತ ಕರೆಯಬೇಕೆಂಬುದಾಗಿ ದುರ್ಯೋಧನ ಮಹಾರಾಜನ ಆಜ್ಞೆ ಆಗಿರುವುದು. ಆದ್ದರಿಂದ ನಾನು ದ್ವಾರಕಾಪಟ್ಟಣಕ್ಕೆ ಹೊರಟಿರುವುದು. ಶ್ರೀಕೃಷ್ಣ ದೇವರನ್ನು ಕರೆಯಲಿಕ್ಕೆ ಆ ಶ್ರೀಕೃಷ್ಣ ಅಪ್ಪನನ್ನು ಬರಲಿಕ್ಕೆ ಇಲ್ಲಿಯೇ ಹಾಗಾಗಿ ನಿಮ್ಮ ಅಪ್ಪನಿಗೆ ಜಿಲ್ಲೆಯನ್ನು ಬರಲಿಕ್ಕೆ ನೀನು ಹೇಳಿದಂತೆ ಆ ಪ್ರಚಾರಕರಿಗೆ ವ್ಯವಸ್ಥೆ ಮಾಡಿ ತಿಳಿಸಿ ಕಳಿಸಿ ಬಂದಿರಗಳು. ಮಾಮ ಬಹಳ ಒಳ್ಳೆಯದಾಯಿತು. ದುರ್ಯೋಧನ ಹೇಳಿದಂತೆ ಆ ಪರಿಚಾರಿಕರಿಗೆ ತಿಳಿಸಿ ಕಳಿಸುವುದಾಯಿತು ಎನ್ನುವು. ಆಯಿತು ಭೀಮ. ಆ ಪ್ರಚಾರಕರು ದ್ವಾರಕಾಪಟ್ಟಣಕ್ಕೆ ಹೋದನು. ಮಾಮ, ಆ ಪರಿಚಾರಿಕನು ದ್ವಾರಕಾಪಟ್ಟಣಕ್ಕೆ ಹೋಗಲಿ ಅಥವಾ ಹೋಗದೆ ಇರಲಿ, ಇದೊಂದು ನಿಮ್ಮ ಕೆಲಸವಾದಂತಾಯಿತು. ಇದರ ಮುಂದೆ ಮತ್ತಾವ ಕೆಲಸ ಒಟ್ಟು ತೀವ್ರವಾಗಿ ನಡೆಯಲಿ. ಅಣ್ಣ, ಧರ್ಮಭೂಮತಿ ಶ್ರೀಕೃಷ್ಣ ಪರಮಾತ್ಮರು ಬರುವವರೆಗೆ ನನಗೆ ಆನಂದದಿಂದ ಮೇಲೆ ಎಳೆಯಬೇಕಾಗಿದೆ. ಅಣ್ಣ, ವಿನೋದಕ್ಕಾಗಿ ಒಂದಾದ ಪಗಡಿಯನ್ನಾಡಬೇಕೆಂದು ನನ್ನ ಮನಸ್ಸು ಬಹಳ ಹೆರುತ್ತಿದೆ. ಅಣ್ಣ, ಹೀಗೆ ಕೂಡ ಪಗಡಿಯನ್ನಾಡುವ ಹೊತ್ತು ಹೋಗಬೇಕಂದ್ರೆ ಪಗಡಿ ಆಟವನ್ನೇ ಆಡತಕ್ಕದ್ದು. ತೆಗೆದುಕೋ ಪಗಡಿ ಪಟ್ಟವನ್ನು ತಂದಿದೆ. ಬರೇ ಮಾಮ, ನಿನ್ನ ಕೆಲಸಕ್ಕೆ ಅವಕಾಶವಿಲ್ಲ. ಪಗಡಿಯ ಗಂಟನ್ನು ಕೊರಳಲ್ಲಿ ಕಟ್ಟಿಕೊಂಡಿದ್ದೆ ಏನು? ಎಷ್ಟು ತೀವ್ರವಾಗಿ ತಂದು ಕೊಟ್ಟಿಯಲ್ಲ ಪಗಡಿ ಪಟ್ಟವನು. ಈ ಪಗಡಿ ಆಟದಿಂದ ಮುಂದೆ ನಾವು ಬಹುಶಃ ಈಗಲೇ ಬಂದಿಟ್ಟಂತೆ ತೋರುತ್ತದೆ. ಇರಲಿ ಮುಂದೆ